ಶುಭೋದಯ ಗುರು ಅಣ್ತಮಾಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ದಿನ 3ನೇ ದಿನ ಸಾಪಾ ಟ್ರೆಕ್ಕಿಂಗು. ಸೊ ಇವತ್ತು ಇಲ್ಲಿ ತವಾನ್ ವಿಲೇಜ್ ಅಂತ ಏನು ಬಂದಿದ್ವಿ ನೆನ್ನೆ. ಇದೇ ಹೋಮ್ ಸ್ಟೇ ಇದು. ಇಲ್ಲಿ ನೋಡಿ, ಇಲ್ಲೇ ಇದು ಡೈನಿಂಗ್ ಏರಿಯಾ ಇದು. ಆಮೇಲೆ ಅಲ್ಲಿ ಕಿಚನ್ ಇದೆ, ಅಲ್ಲಿ ಇದು ರಿಸೆಪ್ಷನ್ನು. ಸೊ ನೆನ್ನೆ ಇಲ್ಲಿ ಮಲ್ಕೊಂಡಿದ್ದೆ, ನಿದ್ದೆ ಚೆನ್ನಾಗಿ ಬಂತು. ಬಟ್ ಆದರೂ ಟ್ರೆಕ್ಕಿಂಗ್ ಆದರೆ ಮೈಕೈ ನೋವು ತುಂಬ ಇರುತ್ತೆ. ಅದು ಬಾರದ್ದು ಆಲ್ಮೋಸ್ಟ್ ಲೈಕ್ 4 kg ಬ್ಯಾಗ್ ಎತ್ಕೊಂಡ್ಬಂದಿದೆ. ಬಟ್ಟೆ ಮತ್ತು ಮೆಡಿಸಿನ್ಸ್ ಅದು ಇದು ಇರುತ್ತಲ್ಲ. ಸೊ ಅದನ್ನೆಲ್ಲ ಎತ್ಕೊಂಡ್ಬರ್ಬೇಕಾದ್ರೆ ತುಂಬ ಭಾರ ಅನಿಸ್ತು. ಅದರಿಂದ ಸ್ವಲ್ಪ ಮೈಕೈ ನೋವಿದೆ. ಆದರೂ ಪರವಾಗಿಲ್ಲ. ಇವತ್ತು 3ನೇ ದಿನ ಟ್ರೆಕ್ಕಿಂಗು. ಸ್ವಲ್ಪ ಇನ್ನೂ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನೊಂದು ವಿಲೇಜ್ ನೋಡೋಕೆ ಹೋಗ್ತಾಯಿದ್ದೀವಿ, ಇನ್ನೊಂದು ಹಳ್ಳಿನ. ಸೊ ನಿಮಗೆ ಇಲ್ಲಿ ಆಚೆ ಕಡೆ ಬಂದಿದ್ದೀನಿ, ಹೋಮ್ ಸ್ಟೇ ಆಚೆ ಕಡೆ ಬಂದು ನಿಮಗೆ ಸ್ವಲ್ಪ ಪ್ರಕೃತಿ ತೋರಿಸೋಣ ಅಂತೆ, ಅಕ್ಕಪಕ್ಕದಲ್ಲಿ ಹೇಗಿದೆ ಅಂತ. ಸೊ ನೋಡಿ, ಇಲ್ಲಿ ನೋಡಿ, ಇದು ಮನೆಗಳು, ಇದೆಲ್ಲ ರೂಮ್ಸ್ ಇಲ್ಲೇ ನೋಡಿ ಹೇಗಿದೆ. ಅರೆ ವಾ, ಏನು ಗುರು ಇದು ಸ್ವರ್ಗ. ಸೂರ್ಯ ಇವಾಗಷ್ಟೇ ಹುಟ್ಟುತ್ತಾ ಇದ್ದಾನೆ, ಆದರೂ ಸ್ವಲ್ಪ ಫಾಗು ಅಲ್ಲಿ ದೂರದಲ್ಲಿದೆ. ನೋಡಿ, ಹಳ್ಳಿ ಒಳಗಡೆ ಹೋಮ್ ಸ್ಟೇ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂಥರ ಮರದ ಹಟ್ಸ್ಗಳು ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ತುಂಬ ಮಳೆ ಬರುತ್ತೆ. ನೆನ್ನೆ ಏನು ಅಷ್ಟು ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ಟ್ರೆಕ್ಕಿಂಗೆಲ್ಲ ಸ್ವಲ್ಪ ಕಷ್ಟ ಆಗೋದು. ನೋಡೋಣ ಹೇಗಿರುತ್ತೆ, ಹೇಳಕ್ಕೆ ಬರೋಲ್ಲ. ನಾವು ಹೋಗೋ ದಾರಿದಲ್ಲಿ ಅದೊಂಥರ ಕಾಡಿದೆಯಂತೆ. ಸೊ ಅದಕ್ಕೋಸ್ಕರ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ನಡ್ಕೊಂಡು ಹೋದರೆ ದಾರಿದಲ್ಲಿ ಹೇಗಿರುತ್ತೆ ನೋಡೋಣ. ನೋಡ್ರಿ, ವಿಯೆಟ್ನಾಮೀಸ್ ಹಳ್ಳಿ ಹೆಂಗಿರುತ್ತೆ. ಇದೆಲ್ಲ ಒಂಥರ ಸ್ಟೆಪ್ ಇದೆ ನೋಡಿ. ನಾನು ನೀರು ಇಳಿದು ಹೋಗುತ್ತಂತೆ ಮಳೆ ಬಂದರೆ. ಎಲ್ಲ ರೈಸ್ ಫೀಲ್ಡ್ಸು, ನಿಂತಿದ್ದ ನೀರು ನೋಡಿ. ಅಕ್ಕಿ ಬೆಳೀತಾರೆ ಇಲ್ಲಿ ತುಂಬ ಜಾಸ್ತಿ. ಮತ್ತು ಇನ್ನೊಂದೇನು ವಿಶೇಷ ಅಂದರೆ, ಇಲ್ಲಿ 3 ಹೊತ್ತು ಕೂಡ ಅನ್ನ ತಿಂತಾರೆ. ಅನ್ನನೇ ಜಾಸ್ತಿ. ಮತ್ತು ಇವ್ರ ಅನ್ನ ನಮ್ಮ ಬಿಡಿ ಅನ್ನ ಥರ ಇರೋಲ್ಲ. ಒಂಥರ ಅಂಟುತ್ತೆ, ತಿಂದಾಗ ಅಂಟುತ್ತದು, ಆ ಥರದ್ದು. ಅದ್ರ ಜೊತೆಗೆ ಸ್ವಲ್ಪ ಬೇರೆ ತುಂಬ ನಾನ್ ವೆಜ್ಜು ಕೂಡ ತುಂಬ ತಿಂತಾರೆ ಇಲ್ಲಿ. ಪೋರ್ಕ್ ಜಾಸ್ತಿ ತಿನ್ನೋದು. ಪೋರ್ಕ್ ಬಿಟ್ಟರೆ ಇನ್ನು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಂಥರ ಈ ಸ್ಟೀಮ್ ಫುಡ್ ಜಾಸ್ತಿ ತಿಂತಾರೆ ಇಲ್ಲಿ ಸಾಮಾನ್ಯವಾಗಿ. ನೂಡಲ್ಸ್ ಕೂಡ ಇದೆ. ಸೊ ಇದು ಮೇನ್ಲಿ ಸ್ಟೇಪಲ್ ಇಲ್ಲಿ ವಿಯೆಟ್ನಾಮೀಸ್ ಫುಡ್ಸಲ್ಲಿ. ಸೊ ಸರಿ ಗುರು, ನೆಕ್ಸ್ಟು ಟ್ರೆಕ್ಕಿಂಗ್ ಇನ್ನೇನು ಶುರು ಆಗುತ್ತೆ 9:15. ಇವಾಗ 9:15. ಸಿ ಯು ದೆನ್.